ಈ ಒಂದು ಹಿಂದಿನ ವಿಡಿಯೋದಲ್ಲಿ ಏನು ಸಂದೀಪ್ ಅಣ್ಣನವರಿಗೆ ಸನ್ಮಾನ ಮತ್ತು ಲೆಜೆಂಡ್ಗಳಿಗೆ ಗೌರವ ನಮನ ಎಲ್ಲ ಸಲ್ಲಿಸಿದೆಲ್ಲ ನೋಡಿದ್ದೀರಾ. ಈಗ ಹಾಗೆ ಈ ವಿಡಿಯೋನ ಮುಂದುವರಿಸ್ತಾ ಹೋಗುವ. ನೆಕ್ಸ್ಟ್ ಇನ್ನಷ್ಟು ಅತಿಥಿ ಗಣ್ಯರಿಂದ ಮಾತುಕತೆಗಳಾಗಲಿ ಮತ್ತು ಮುಖ್ಯವಾಗಿ ವಿಜೇತ ತಂಡಗಳಿಗೆ ಬಹುಮಾನ ವಿತರಣೆಗಳಾಗಲಿ ಎಲ್ಲ ಈ ವಿಡಿಯೋದಲ್ಲೇ ಇದೆ, ನೋಡ್ತಾ ಹೋಗಿ. ಹಾಗೆ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಸ್ನೇಹಿತರಿಗೂ ಹಾಗೂ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ, ಕ್ರೀಡಾ ಪ್ರೇಮಿಗಳು ಹಾಗೂ ಈ ಎಲ್ಲ ಇದೊಂದು 4 ದಿನ ಈ ಒಂದು ಕ್ರೀಡಾಕೂಟದಲ್ಲಿ ಯಶಸ್ವಿಯಾಗಲು ಸಹಕರಿಸಿ ಎಲ್ಲ ಭಾಗವಹಿಸಿದಂಥ ಎಲ್ಲ ಕ್ರೀಡಾ ತಂಡಗಳೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿ ಗಣ್ಯ ವ್ಯಕ್ತಿಗಳೇ ಹಾಗೂ ಊರಿನ ಗ್ರಾಮಸ್ಥರೇ, ಒಂದು ಸುಂದರವಾದ ಕ್ರೀಡಾಂಗಣದಲ್ಲಿ ಭಾರಿ ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಹಿರೇಬೆಲ್ಲು ಈ ಒಂದು ಪರಿಸರದಲ್ಲಿ ಸುಮಾರು ವರ್ಷಗಳಿಂದ ನಾನು ಸುಮಾರು ಇಲ್ಲಿ ಒಂದು ಆಟ ಆಡಿದ್ದೀನಿ. ನನ್ನ ಒಂದು ನೆಚ್ಚಿನ ಒಂದು ಕ್ರೀಡಾಂಗಣ ಅಂತ ಹೇಳ್ಬೋದು. ನಮ್ಮ ಒಂದು ಕ್ರಿಕೆಟ್ ಆಡುವ ಒಂದು ಕಾಲದಲ್ಲಿ ಇಲ್ಲಿನ ಒಂದು ಆಯೋಜನೆ, ಇಲ್ಲಿನ ಒಂದು ಕ್ರೀಡಾಂಗಣ, ಇಲ್ಲಿಂದ ಒಂದು ಶಿಸ್ತು ಭಾರಿ ತುಂಬಾ ಒಂದು ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ಭಾರಿ ಚೆನ್ನಾಗಿ ನಡೆಸಿಕೊಡ್ತಾರೆ. ಮಾತುಗಳನ್ನ ನಮ್ಮ ಒಂದು ಪಂದ್ಯಾಟದ ಆಯೋಜನೆ ಕುರಿತಾಗಿ ತಿಳಿಸುವಾಗ ಕೇಳಿಕೊಡ್ತಾರೆ. ಫ್ರೆಂಡ್ಸ್, ಕ್ರಿಕೆಟರ್ಸ್ ಹಿರೇಬೆಲ್ ಆಯೋಜನೆ ಮಾಡಿರುವಂಥ ಹಿರಿಯ ಮತ್ತು ಕಿರಿಯ ಆಟಗಾರರಿಗೆ ನಾನು ನಮಸ್ಕರಿಸುತ್ತಾ, ಅದೇ ರೀತಿ ಈ ಒಂದು ಆಟದ ಆಯೋಜನೆಯನ್ನು ಸಂಪೂರ್ಣವಾಗಿ ತನ್ನ ಶಿಸ್ತಿನಿಂದ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾನು ಸಾಕಷ್ಟು ಟೂರ್ನಮೆಂಟ್ಗಳಿಗೆ ಹೋಗಿದ್ದೀನಿ, ಆದರೆ ಇಲ್ಲಿರುವಂಥ ಶಿಸ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ. ಅದೇ ರೀತಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಕೋರ್ತಾ, ಇವತ್ತು ನಮಗೊಂದು ಶುಭ ದಿನ. ಇದೇ ಊರಲ್ಲಿ ಹುಟ್ಟಿ ಇಲ್ಲಿಗೆ ಬಂದು ಅತಿಥಿಯಾಗಿ ಇಲ್ಲಿ ವೇದಿಕೆ ಹಂಚಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕ್ರಿಕೆಟರ್ಸ್ಗಳಿಗೂ ನಾನು ಮೊದಲು ಧನ್ಯವಾದಗಳನ್ನು ಹೇಳಬೇಕು. ಕ್ರಿಕೆಟ್ ಅಂತಕ್ಕಂಥದ್ದು ಒಂದು ಯೂತ್ನ್ನು ಒಗ್ಗೂಡಿಸುವಂತ ಕ್ರೀಡೆ. ಇದು ಇತ್ತೀಚಿನ ದಿನದಲ್ಲಿ ಇದು ಎಲ್ಲೋ ಒಂದ್ ಕಡೆ ದಿಕ್ಕು ತಪ್ತಾ ಇದೆ. ಆದ್ರೆ ಇವತ್ತು ಹಿರೇಬೆಲಲ್ಲಿ ನಡೀತಿರುವಂತಹ ಪಂದ್ಯ, ಇವತ್ತು ಇಲ್ಲಿರುವಂತಹ ಶಿಸ್ತು, ಇಲ್ಲಿ ಸೇರಿರುವಂತಹ ಸಂಖ್ಯೆ, ಇಲ್ಲಿರುವಂತಹ ಗೌರವಿತ ಆಟಗಾರರನ್ನು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಇದು ಇನ್ನೂ ಕೂಡ ಮುಂದುವರ್ಕೊಂಡು ಹೋಗುತ್ತೆ. ಅದಕ್ಕೆ ಕಾರಣ ನಮ್ಮ ಸಂದೀಪ್ ಅಂತ ಹೇಳ್ಬೇಕು. ನಾನು ಸಂದೀಪ್ ಒಂದು ವೀಕ್ನೆಸ್ ಇದೆ, ಎಲ್ಲೂ ಕೈಗೆ ಸಿಗಲ್ಲ, ಸುಮ್ಮನೆ ಸೈಡಲ್ಲಿ ಎಲ್ಲ ನಿಂತ್ಕೊಳ್ತಾನೆ. ಏನ್ ಮಾಡಬೇಕು ಮುಂದಿನ ಆಯೋಜನೆ ನಾವು ಈಗ ಯೋಚನೆ ಮಾಡ್ತಿರೋದು ಏನಂದ್ರೆ, ಇಷ್ಟು ಜನ ಇದಾರಲ್ಲ ಇವ್ರನ್ನ ಮುಂದೆ ಇಟ್ಕೊಂಡು ನಾನು ಏನ್ ಮಾಡ್ಬೇಕಂತ ಅವನು ಯೋಚನೆ ಬಿಟ್ರೆ ಇವತ್ತಿಂದ ನಾನು ಯೋಚನೆ ಮಾಡ್ತಾ ಇಲ್ಲ. ಅದಕ್ಕಿಂತ ಮೊದಲಾಗಿ ಹೇಳಿದ್ದೇನೆ, ಸಂಭ್ರಮಕ್ಕಾಗಿ 2 ತಂಡಗಳು ಕಾಯ್ತಿದೆ, ಹಾಗಂದ್ರೆ ಜಾಸ್ತಿ ಮಾತಾಡಬೇಡಿ ಅಂತ ಸೂಚನೆ. ಅದು ಕ್ರಿಕೆಟರ್ದಾಗೆ ನನಗೆ ತುಂಬಾ ಇಷ್ಟ ಆಗಿದ್ದು, ನಮ್ಮ ಜಿಲ್ಲೆಯಲ್ಲಿ ಅನೇಕ ಕ್ರಿಕೆಟ್ ಪ್ಲೇಯರ್ಸ್ಗಳಿದ್ದಾರೆ, ಅನೇಕ ಸ್ಪೋರ್ಟ್ಸ್ಗಳಿದ್ದಾರೆ. ಸುಮಾರು ಜನ ಬೆಂಗಳೂರಿಗೆ ಬರ್ತಾರೆ, ಅವರಿಗೆ ರೂಮ್ ವ್ಯವಸ್ಥೆ, ಊಟದ ವ್ಯವಸ್ಥೆ ಏನು ಕೂಡ ಇರಲ್ಲ ಅಲ್ಲಿ. ಕಳೆದ ಬಾರಿ ನಾನು ನಮ್ಮಲ್ಲಿ ಒಂದು ಮ್ಯಾಚ್ ನಡೆದಾಗ ಅನೌನ್ಸ್ ಮಾಡಿದ್ದೆ, ಅವಾಗ ಬಂದ ಸುಮಾರು ಇಲ್ಲಿಂದ ಒಂದು 6-7 ಜನ ಬಂದಿದ್ದಾರೆ. ಕಂಟಿನ್ಯೂದಲ್ಲಿ ನಾನು ಅವರಿಗೆಲ್ಲರಿಗೂ ರೂಮ್ಸ್ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೆ. ನಾನು ಇವತ್ತು ಸಂದೀಪ್ ಅವರ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಇಲ್ಲೂ ಕೂಡ ನಾವು ಕ್ರೀಡೆಯನ್ನ ಕೇವಲವಾಗಿ ಗೌರವಕ್ಕೋಸ್ಕರ ಅಥವಾ 4 ದಿವಸ ಸಮಯ ಕಳೆದಕ್ಕೋಸ್ಕರ ಆಡೋದು ಬೇಡ. ಮುಂದೆ ಇದರಿಂದ ಯಾರಾದ್ರೂ ಒಬ್ಬ ನಮ್ಮ ಸಾಧಕನ್ನ ಕರ್ಕೊಂಡೋಗಿ ನಾವು ಮೇಲೆ ಹಂತಕ್ಕೆ ತಲುಪಿಸಬೇಕು, ಅವಾಗ ನಮಗೆ ಸಾರ್ಥಕ ಆಗತ್ತೆ ಅಂತ ನಾನು ಹೇಳ್ತೀನಿ. ನಾವು ಕೂಡ ಇಲ್ಲಿ ಬಂದು ಕೇವಲ 4 ಮಾತಾಡೋದಕ್ಕೆ ಸೀಮಿತ ಆಗಬಾರ್ದು. ಮುಂದಿನ ದಿನದಲ್ಲಿ ಇಲ್ಲಿ ಕ್ರೀಡೆ ನಡೀಬೇಕಾದ್ರೆ ಅದಕ್ಕೆ ಏನು ಸಹಕಾರ ಬೇಕು ಅದನ್ನು ಸಂಪೂರ್ಣವಾಗಿ ಮಾಡ್ತೀನಿ ಅಂತ ಕೂಡ ನಾನು ಸಂದೀಪ್ಗೆ ಭರವಸೆ ಕೊಟ್ಟಿದ್ದೀನಿ. ಇಲ್ಲಿರುವಂತಹ ನನ್ನ ಅಣ್ಣನೇ ಆದ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ತಮಗೂ ಕೂಡ ಹೇಳ್ತಾ ಇದ್ದೀನಿ, ಈ ಗ್ರೌಂಡ್ ಅನ್ನು ಅಗಲ ಮಾಡಬೇಕಂತೇಳಿ ಅವ್ರದ್ದೊಂದು ಕೋರಿಕೆ ಇದೆ. ತಾವು ಕೂಡ ಪಂಚಾಯತಿಯಿಂದ ಅದಕ್ಕೆ ಸ್ವಲ್ಪ ಹಣವನ್ನು ಸಂಗ್ರಹ ಮಾಡಿ ಇಡಬೇಕು. ಅದೇ ರೀತಿ ಇಲ್ಲಿರುವಂತಹ ಊರಿನವರಿಗೆ ಸಂಗ್ರಹ ಮಾಡಿ ನೀವು ಕೂಡ ಸಹಕರಿಸಿ ಅತ್ಯಂತ ಯಶಸ್ವಿಯಾಗಿ ಮ್ಯಾಚ್ ನಡೆಯುವಂತ ಏನಾದ್ರೂ ಇದ್ರೆ ಇದು ಹಿರೇಬೆಲ್ ಆಗಿರಬೇಕು. ಹಿರೇಬೆಲ್ ಅಂದ್ರೆ ಇಡೀ ನಮ್ಮ ಇಡೀ ಜಿಲ್ಲೆಗೆ ಅದೊಂದು ಶಿಸ್ತಿನ ಕ್ರಿಕೆಟ್ ಎಲ್ಲಾದ್ರೂ ಹುಟ್ಟಿದೆ ಅಂದ್ರೆ ಅದು ಹಿರೇಬೆಲಲ್ಲಿ ಇದೆ ಅಂತ ಹೇಳಿ ಎಲ್ಲರೂ ನಮ್ಮನ್ನು ಮಾತಾಡಬೇಕು. ಅದಕ್ಕೆ ತಾವೆಲ್ಲರೂ ಅವಕಾಶ ಮಾಡಿಕೊಡ್ಬೇಕು. ನಾವು ಸುಮ್ಮನೆ ಬಂದು ಆಟಗಳನ್ನ ಸಂಭ್ರಮ ಮಾಡ್ಕೊಂಡು ಹೋದ್ರೆ ಮುಂದಿನ ಪೀಳಿಗೆಗೆ ಸಮಸ್ಯೆ ಆಗುತ್ತೆ. ಕೆಲವೊಂದಷ್ಟು ಜನಕ್ಕೆ ನಾನು ಸಲಹೆ ಏನ್ ಕೊಡ್ತೀನಿ ಅಂದ್ರೆ, ನಾವು ಕ್ರೀಡೆ ನಡೆಸಿದವ್ರೆ, ನಮ್ಮ ಅಣ್ಣನು ಕೂಡ ಒಳ್ಳೆ ಆಟಗಾರ. ಅವಾಗ ನಮ್ಗೆ ಇಷ್ಟೆಲ್ಲ ಫೆಸಿಲಿಟಿ ಇರಲಿಲ್ಲ. ನಾವು ಹೊರಟಿಗೆಲ್ಲ ನಡ್ಕೊಂಡು ಹೋಗಿ ಕ್ರಿಕೆಟ್ ಆಡ್ತಿದ್ವಿ. ಮಣಬೂರಿಗೆ ನಡ್ಕೊಂಡು ಹೋಗೋದು ಇಲ್ಲಿಂದ. ಸೋತ ದಿವಸ ಬೆಳಗಿನ ಜಾವ 2 ಗಂಟೆಗೆ ಮನೆ ಬರೋದು, ಮನೇಲಿ ಒದೆ ತಿನ್ನೋದು. ಈ ರೀತಿ ಕ್ರಿಕೆಟ್ ಅನ್ನು ಕಟ್ಕೊಂಡು ಬಂದಂತದ್ದು. ಹಾಗಾಗಿ ದಾನಿಗಳಿಗೆ ನಾನು ವಿನಂತಿಸುತ್ತೇನೆ, ದಯವಿಟ್ಟು ಅವಮಾನ ಮಾಡಬೇಡಿ. ನೀವು ದುಡ್ಡು ಕೊಡಿದ್ರೂ ಬೇಜಾರಿಲ್ಲ, ಆದ್ರೆ ಅವ್ರು ಬಂದಾಗ ಬಾಗಿಲಾಕಿ ಒಳಗಡೆ ಹೋಗ್ತಿರಲ್ಲ, ಅದರಂತ ಒಂದು ದ್ರೋಹ ಈ ಕ್ರೀಡೆಗೆ ಇನ್ಯಾವುದೂ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ಕೈಲಾದಂತ ಸಹಾಯವನ್ನು ನೀವು ಮಾಡಲೇಬೇಕು.
ಮತ್ತೆ ಇಲ್ಲಿ ಯಶಸ್ವಿಯಾಗಿರಬೇಕು. ಹಿರೇಬೇಲಿಂದ ಪ್ರಾರಂಭ ಆಗಿರುವಂತದ್ದು ಮಾದರಿಯಾಗಿ ಇಡೀ ಚಿಕ್ಕಮಗಳೂರು ಜಿಲ್ಲೆಗೆ ಮಾದರಿ ಕ್ರಿಕೆಟ್ ಹಿರೇಬೇಲಿಂದ ಪ್ರಾರಂಭ ಆಗಬೇಕು ಅನ್ನೋಂಥದ್ದು ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತೀನಿ. ಇಂತಹ ಒಂದು ಯುವಕ ಸಂದೀಪ್ ನನ್ನ ಸ್ನೇಹಿತ, ನೀವು ಕ್ರೀಡಾ ಜಗತ್ತಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ. ಇಲ್ಲಿ ದುಡ್ಡನ್ನು ಕೊಳ್ಬಹುದು, ಆಸ್ತಿನ ಕೊಳ್ಬಹುದು, ಆದ್ರೆ ವಿಶ್ವಾಸವನ್ನು ಕೊಳ್ಳಕ್ ಸಾಧ್ಯನೇ ಇಲ್ಲ ಯಾರೊಂದನ್ನು. ಇಷ್ಟು ಜನ ಟೀಮ್ ಇಲ್ಲಿ ಬಂದಿದೆ ಅಂದ್ರೆ ಅವನು ಹೋಗಲೆಲ್ಲ ಎಲ್ಲರಿಗೂ ಹೇಳಿ ತನ್ನ ನಂಬರ್ಗಳನ್ನು ಕೊಟ್ಟು ಎಲ್ಲರನ್ನೂ ಮಾತಾಡಿ ಎಲ್ಲರನ್ನೂ ಗೌರವದಿಂದ ಖಂಡಿತಕ್ಕೋಸ್ಕರನೇ ಇಷ್ಟು ಜನಸಂಖ್ಯೆ ಹಿರೇಬೇಲಿದೆ. ಬಿಟ್ರೆ ಇನ್ನು ಎಲ್ಲೇ ನೀವು ಕ್ರಿಕೆಟ್ ನಡೆಯುವಾಗ ಮ್ಯಾಚ್ ಮುಗಿದ್ರೆ 2 ಟೀಮ್ನವರು ಹೊರತುಪಡಿಸಿದ್ರೆ ಇನ್ನೆಲ್ಲರೂ ಮನೇಲಿ ಇರ್ತಾ ಇದ್ರು. ಅದು ಹಿರೇಬೇಲಲ್ಲಿ ಮಾತ್ರ ಇಷ್ಟು ಸಂಖ್ಯೆ ಇರುವಂತದ್ದು. ಇದು ತುಂಬಾ ಹೆಮ್ಮೆಯ ವಿಷಯ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಮಾತಾಡೋದೇನು ಬೇಡ. ಇದು ಕ್ರೀಡೆಗೆ ಸಂಬಂಧಪಟ್ಟಂಥದ್ದು. ತಾವೆಲ್ಲರೂ ಸಹಕರಿಸಿದಿರಿ. ನಾನು ಕೂಡ ಇವತ್ತು ಹುಬ್ಳಿಯಲ್ಲಿ ನನಗೆ ಕಾರ್ಯಕ್ರಮ ಇತ್ತು. ಸುಬ್ಬು ರಾತ್ರಿ 12ವರೆಗೆ ಫೋನ್ ಮಾಡ್ದ, ನಾಳೆ ನೀವೇನಾದ್ರೂ ಬಂದಿಲ್ಲ ಅಂದ್ರೆ ಇನ್ನು ಮುಂದೆ ನನಗೆ ನೀವು ಫೋನ್ ಮಾಡಬಾರ್ದು ಅಂದೆ. ಆಯ್ತು ಅಂತೇಳಿ ಆ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ, ನಾನು ಗಾಡಿ ಕೂಡ ಇರಲಿಲ್ಲ, ನೈಟ್ ಮತ್ತೆ ಯಾವುದೋ ಒಂದು ಬಸ್ ಹತ್ಕೊಂಡು ಬಂದು ಮತ್ತೆ ಇವನಿಗೆ ನಾನು ತೇಜಸ್ವಿ ಫೋನ್ ಮಾಡಿ ಹೆಂಗಾರು ಮಾಡಿ ನನ್ನ ಊರಿಗೆ ಮುಟ್ಸಪ್ಪ ಅಂತ ಹೇಳಿ ಇಲ್ಲಿಗೆ ಬಂದು ನಾನು ಭಾಗವಹಿಸಿ ಇಲ್ಲಿ ನನಗೆ ವೇದಿಕೆಯನ್ನು ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನಿಂದನೂ ಕೂಡ ಪೂರ್ಣವಾಗಿ ನಿಮಗೆ ಬೆಂಬಲವನ್ನು ಸೂಚಿಸ್ತೇನೆ. ಇಲ್ಲಿರುವಂತಹ ಆಟಗಾರರು ಬೆಂಗಳೂರಲ್ಲಿ ಅಥವಾ ಎಲ್ಲಿಗೆ ಬರೋದಿದ್ದಾಗ ನನಗೊಂದು ಸಂಪರ್ಕ ಮಾಡಿ ಅವರಿಗೆ ಊಟ, ರೂಮ್ ವ್ಯವಸ್ಥೆ ಮತ್ತೆ ಏನ್ ಬೇಕು ನಾನು ಸಹಾಯ ಮಾಡುವಂತದ್ದು ನಾನು ಭರವಸೆಯನ್ನು ಕೊಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ಶ್ರಮ ವಹಿಸಿದ್ದಾರೆ ಅವರೆಲ್ಲರನ್ನೂ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೀನಿ. ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನನ್ನ ಧನ್ಯವಾದಗಳು. ತಮ್ಮ ಕೂಡ ಪೂಜೆ ಸಮರ್ಪಿಸ್ತಾ ಇದೆ ಸರ್. ಮತ್ತೊಬ್ಬ ಅತಿಥಿಗಳಾಗಿ ಪ್ರತಿಷ್ಠಿತ ತೇಜಸ್ವಿ ಸರ್ ಒಂದೆರಡು ಹಿತನುಡಿಯನ್ನು ತಿಳಿಸುವಾಗ ಕೇಳ್ಕೊಡ್ತೇವೆ. ಈ ಕ್ರೀಡೆಯನ್ನು ಆಯೋಜನೆ ಮಾಡಿರುವಂತಹ ಫ್ರೆಂಡ್ಸ್ ಹಿರೇಬೈಲ್ ಇವರಿಗೆ ಮೊದಲಿಗೆ ಅಭಿನಂದನೆ ತಿಳಿಸುತ್ತಾ, ವೇದಿಕೆಯ ಮೇಲಿರುವ ಗಣ್ಯರೇ, ವೇದಿಕೆ ಕೆಳಗಿರುವ ಗಣ್ಯರೇ, ಅಂದ್ರೆ ನೀವು ಬಂದ್ರೆ ಮಾತ್ರ ಯಾವುದೇ ಒಂದು ಕ್ರೀಡೆ ನಡೆಯೋದಕ್ಕೆ ಸಾಧ್ಯ. ಪ್ರೇಕ್ಷಕರೇ ಮೊದಲ ಗಣ್ಯರು, ವೇದಿಕೆ ಮೇಲೆ ಆಮೇಲೆ ಗಣ್ಯರು. ಯಾವುದೇ ಒಂದು ಅಡಿಗೆ ಮಾಡಿದಾಗ ಅದು ಬೆಂದಿದೆ ಅಂತ ನೋಡೋದಕ್ಕೆ ಒಂದು ಅಗಲು ನೋಡಿದ್ರೆ ಸಾಕು. ಹಾಗೆ ನಾನು ಇವತ್ತು ಬಂದು ಫೈನಲ್ ಮ್ಯಾಚ್ ನೋಡಿದಾಗ ನಂಗೆ ಈ ಕ್ರೀಡೆ ಯಾವ ರೀತಿ ಕಳೆದ 4 ದಿವಸದಿಂದ ನಡೆದಿದೆ ಅನ್ನೋದೊಂದು ಅಂದಾಜು ಸಿಕ್ತು. ಅದು ತುಂಬಾ ಚೊಕ್ಕವಾಗಿ ಇಲ್ಲಿ ಫ್ರೆಂಡ್ಸ್ ಹಿರೇಬೇಲ್ ಕ್ರಿಕೆಟರ್ಸ್ ಅವರು ನಡೆಸಿದ್ದಾರೆ. ಅದೇ ರೀತಿ ಇತಿಹಾಸ ಬಹುಶಃ ನಮಗೆ ಈ ಒಂದು ಟೂರ್ನಮೆಂಟ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವಂತಹ ದಾನಿಗಳನ್ನು ನೆನೆತಕ್ಕಂಥ ನಮ್ಮ ಎಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಸಹೃದಯ ದಾನಿಗಳಿಗೆ ಸನ್ಮಾನಿಸಿ ಗೌರವಿಸುವಂತ ಮಹತ್ ಕಾರ್ಯಕ್ರಮ ಮಾಡ್ತಾ ಇದ್ದ ಫ್ರೆಂಡ್ಸ್ ಹಿರೇಬೈಲು ಧನ್ಯವಾದಗಳು ಸರ್. ಬಹುಶಃ ನಿಮ್ಮ ಒಂದು ಕೃಷ್ಣ ಕೋರೆ ತಾವುಗಳು ಕೂಡ ಬಂದಿದ್ದಾರೆ. ರವಿ ಕೋರೆ, ರಫೀಕ್, ಶ್ರೀತರು ಅಕ್ಷಯ್ ಯಡೂರು, ಶ್ರೀತರಾಗಿರ್ತಕ್ಕಂಥ ಅಕ್ಷಯ್ ಯಡೂರು ಬನ್ನಿ. ಅಂಪೈರ್ಸ್ ಶಿಶಿರ, ಯತೀಶ್, ಪ್ರಭು, ಸುಂದರ ನೇರಂಕಿ, ಶಿವಲಿ, ಸಂದೀಪ್, ಶಾಜಿ, ಶರತ್, ಜಾಂಟಿ, ಹಾಗೆ ರಾಜ ಹಿರೇಬೈಲು, ರಾಜೇಶ್ ಮರಸಣಿಗೆ, ಸ್ಯಾಂಡಿ ಕಳಸ. ಬಹಳಷ್ಟು ದೂರ ಆಟಗಾರರು ಹಾಗೆ ವೀಕ್ಷಕರುಗಾರರು ಸ್ಕೋರ್ಗಳು ಗೆಲ್ಲಬೇಕಾಗಿ ದಯಮಾಡಿ ನನ್ನೆಲ್ಲ
ಮಣಿ ಅವರಿದ್ರು ಅಶೋಕ್ ಚಂದ್ರವಳ್ಳಿ ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪ್ತಾ ಇದ್ದೇವೆ. ಅದುವೇ ಪ್ರಶಸ್ತಿ ಪ್ರದಾನ ಸಮಾರಂಭ. ಆ ನಿಟ್ಟಿನಲ್ಲಿ ನಮ್ಮ 4 ದಿನಗಳ ಕಾಲದ ಈ ಒಂದು ಟೂರ್ನಮೆಂಟಿನ ಮೊದಲ ದಿನ ಹಿರಿಯ ಆಟಗಾರರಿಗೆ ಟೂರ್ನಮೆಂಟಿನ ಅವಕಾಶವನ್ನು ಮಾಡಿಕೊಟ್ಟಿದ್ವಿ, ಲೆಜೆಂಡ್ಸ್ ಟ್ರೋಫಿ ಅನ್ನುವಂತ ನಾಮಶೀರ್ಷಿಕೆಯಲ್ಲಿ. ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಟೂರ್ನಮೆಂಟಿನಲ್ಲಿ ಆಗಿರುವಂತಹ ಅಷ್ಟು ಪಂದ್ಯಾಟಗಳ ಪೈಕಿ ಫೈನಲ್ ಪಂದ್ಯ ಬಹಳಷ್ಟು ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ತಮೀಜ್. ದಯಮಾಡಿ ಎಲ್ಲರೂ ಆಗಮಿಸಿಕೊಳ್ಬೇಕು. ತಮೀಜ್ ಅವರು ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಹೋಗ್ತಾ ಇದ್ದಾರೆ. ತಮೀಜ್ ಫ್ರಮ್ ಹೇಮಾವತಿ ಚಾವಡಿ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿಕೊಂಡು ಬಹಳಷ್ಟು ಶಿಸ್ತನ್ನು ಪಾಲಿಸಿರುವಂತಹ ತಂಡಕ್ಕೆ ಶಿಸ್ತಿನ ತಂಡ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಟೂರ್ನಮೆಂಟಿನ ಟೀಮ್ ಆಗಿ ಹೊರಹೋಗ್ತಾ ಇದೆ ರಿಯಲ್ ಫೈಟರ್ಸ್ ನಾಗನಮಕ್ಕಿ. ನಾಗನಮಕ್ಕಿ ಆಟಗಾರರು ಹಿರಿಯ ಆಟಗಾರ ಚಪ್ಪಳ ಕೊಡಿ ಸರ್. ನಮ್ಮ ಹಿರಿಯ ಆಟಗಾರರಿಗೆ ಈ ಒಂದು ಪ್ರಶಸ್ತಿಗಳನ್ನು ಕೂಡ ನೀಡಿ ಗೌರವಿಸ್ತಾ ಇದ್ದೇವೆ. ನಾಗನಮಕ್ಕಿ ತಂಡ ಬೆಸ್ಟ್ ಟೀಮ್ ಆಗಿ ಹೊರಹೊಮ್ತಾ ಇದೆ, ಸೀರೀಸ್ ಆಗಿ ಹೊರಹೊಮ್ತಾ ಇದ್ದಾರೆ. ಅದಕ್ಕೆ ಸಸ್ ಬಹುಶಃ ಕಾಲಿದವರು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಕಾಲಿದು ಮೂಡಿಗೆರೆ ಫ್ರಮ್ ಟೀಮ್ ಹೇಮಾವತಿ ಚಾವಡಿ ಟೂರ್ನಮೆಂಟ್ನ ಮ್ಯಾನ್ ಆಫ್ ದಿ ಸೀರೀಸ್ ಆಟಗಾರ. ಆಟಗಾರರು ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ತಮ್ಮ ದಯಮಾಡಿ ನಮ್ಮೆಲ್ಲ ಸಂಸದರ ಆಟಗಾರರು ಬಂದಿದ್ದಾರೆ. ಸಂಸದರ ಆಟಗಾರರು ಪಡ್ಕೊಳ್ಳಿ. ಟೂರ್ನಮೆಂಟಿನ ಲೆಜೆಂಡ್ಸ್ ಪಂದ್ಯಗಳ ರನ್ನರ್ಸ್ ಆಗಿ ಹೊರ ಹೋಗ್ತಾ ಇದೆ ಟೀಮ್ ಸಂಸದ್. ಕಾಳಿಕಟ್ಟೆಯ ಸುಬ್ರಹ್ಮಣ್ಯ ಅವರ ಮಾಲೀಕತ್ವದ ಹೇಮಾವತಿ ಚಾವಡಿ ಈ ತಂಡದ ಎಲ್ಲ ಆಟಗಾರರು ಬಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕು ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಹೊರ ಹೋಗ್ತಾ ಇದೆ ಹೇಮಾವತಿ ಚಾವಡಿ. ಧನ್ಯವಾದಗಳು ಸರ್. ಸುಬ್ರಹ್ಮಣ್ಯ ಕಾಳಿಕಟ್ಟೆ ಲೆಜೆಂಡ್ ಪಂದ್ಯಕೂಟದ ಮಾಲಕ ಪಂದ್ಯಕೂಟದ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಹೊರ ಹೊಮ್ತಾ ಇದ್ದಾರೆ ಪ್ರಭು ಫ್ರಮ್ ಆರ್ ಕೆ ಫ್ರೆಂಡ್ಸ್. ಧನ್ಯವಾದಗಳು ಸರ್. ಆ ನಿಟ್ಟಿನಲ್ಲೂ ಕೂಡ ಆಕ್ಷನ್ ಪ್ರೋಗ್ರೆಸ್ ಪ್ರಕ್ರಿಯೆ ಹಂತದಲ್ಲೂ ಕೂಡ ಬಹಳಷ್ಟು ನಮಗೆ ಸಪೋರ್ಟ್ ಅನ್ನು ಮಾಡಿಕೊಂಡು ಆಟದಲ್ಲಿ ಬಹಳಷ್ಟು ಶಿಸ್ತನ್ನ ಪಾಲನೆ ಮಾಡಿರುವಂತಹ ತಂಡಕ್ಕೆ ನಾವುಗಳು ಬೆಸ್ಟ್ ಟೀಮ್ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾವೆ. ನಮ್ಮ ಈ ಒಂದು ಟೂರ್ನಮೆಂಟ್ ನ ಬೆಸ್ಟ್ ಟೀಮ್ ಆಗಿ ಹೊರ ಹೋಗ್ತಾ ಇದೆ ಝೀರೋ ಮೆಮೊರೀಸ್. ಈ ತಂಡದ ಆಟಗಾರರು ಝೀರೋ ಮೆಮೊರೀಸ್ ಬಹುಶಃ ಅದರ ಮಾಲಕರಿದ್ದಾರೆ. ಒಂದು ಪ್ರಶಸ್ತಿನ ರವಿ ಗುಮ್ಮನ್ ಖಾನ್ ಈ ಒಂದು ಪ್ರಶಸ್ತಿಯ ಸ್ಪಾನ್ಸರ್ ಆಗಿರ್ತಕ್ಕಂಥವರು ಶ್ರೀಯುತ ರವಿ ಗುಮ್ಮನ್ ಖಾನ್ ಅವರು ಬಂದು ನೀಡಿ ಗೌರವಿಸಿ ತಂದುಕೊಂಡು ಇವತ್ತಿನ ದಿನ ಮಲೆನಾಡಿನಲ್ಲಿ ಆಗಬಲ್ಲ ಎಲ್ಲ ಆಚಾರ ವಿಚಾರಗಳನ್ನು ಸಂಸ್ಕೃತಿಯ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸ್ತಾ ಇರುವಂತಹ ಒಂದು ಸಂಸ್ಥೆ ಝೀರೋ ಮೆಮೊರೀಸ್. ಇವತ್ತಿನ ದಿನ ಒಂದು ತಂಡವನ್ನು ಕಟ್ಟಿಕೊಂಡು ಬಹಳಷ್ಟು ಉತ್ತಮ ಆಟವನ್ನು ಆಡಿರ್ತಕ್ಕಂಥ ತಂಡ ಝೀರೋ ಮೆಮೊರಿ. ಈ ತಂಡಕ್ಕೆ ಬೆಸ್ಟ್ ಟೀಮ್ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಅದೇ ಪ್ರಶಸ್ತಿಯನ್ನು ಕೊಡಮಾಡಿರ್ತಕ್ಕಂತಹ ಶ್ರೀಯುತ ರವಿ ಗುಮ್ಮನ್ ಖಾನ್ ಇವರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾರೆ. ನೀಡುವಂತ ಗೌರವ ಬೆಸ್ಟ್ ಫೀಲ್ಡರ್. ನಮ್ಮ ಈ ಒಂದು ಟೂರ್ನಮೆಂಟ್ ನ ಬೆಸ್ಟ್ ಫೀಲ್ಡರ್ ಆಗಿ ಹೊರಹೊಮ್ತಾ ಇದ್ದಾರೆ. ಬಹುಶಃ ಕಳಸ ಬಾಳೂರು ಹೋಬಳಿಯಲ್ಲಿ ಅತಿ ಶ್ರೇಷ್ಠ ಮಟ್ಟದ ಫೀಲ್ಡರ್ ಅನ್ನೋ ಹೆಸರನ್ನು ಪಡ್ಕೊಂಡಿರುವಂತಹ ಸುಚಿತ್ ಮಾವಿನ ಕಟ್ಟೆ ಆಗಮಿಸುವಂತವರು ಸೂಪರ್ ಹಿಮ್ಮಕ್ಕಿ. ಬೆಸ್ಟ್ ಕೀಪರ್ ಆಗಿ ಹೊರ ಹೋಗ್ತಾ ಇದ್ದಾರೆ. ಭಾರತ ಫ್ರಮ್ ಆರ್ ಕೆ ಫ್ರೆಂಡ್ಸ್ ಗೌರವಿಸಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಅಭಿನಂದನೆಗಳು. ಬಹಳಷ್ಟು ಉತ್ತಮ ರೀತಿಯ ಎಕಾನಮಿಯಲ್ಲಿ ಎಸಗಾರಿಕೆಯನ್ನು ತೋರ್ಪಡಿಸಿಕೊಂಡು ಯಥೇಚ್ಛವಾಗಿರುವ ವಿಕೆಟ್ ಅನ್ನು ಪಡ್ಕೊಂಡಿರ್ತಕ್ಕಂಥ 16 ವಿಕೆಟ್ಸ್ ಗಳನ್ನ ಒಟ್ಟಾರೆಗೆ ಟೂರ್ನಮೆಂಟ್ ಅಲ್ಲಿ ಪಡ್ಕೊಂಡಿರುವಂತಹ ಎಸೆತಗಾರ ಪ್ರಭು ಫ್ರಮ್ ಆರ್ ಕೆ ಫ್ರೆಂಡ್ಸ್ ದಯಮಾಡಿ ಆಗಮಿಸಿಕೊಳ್ಬೇಕು. ಟೂರ್ನಮೆಂಟ್ನ ಮುದ್ದಗಲಕ್ಕೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಓಟವನ್ನು ದಾಖಲಿಸಿಕೊಂಡು ಬಹಳಷ್ಟು ಯಥೇಚ್ಛವಾಗಿರ್ತಕ್ಕಂಥ ಸಿಕ್ಸರ್ಗಳನ್ನು ದಾಖಲಿಸಿರುವಂತಹ ಆಟಗಾರ ಜಗ್ಗ ಫ್ರಮ್ ಏಕದಂತ ಕ್ರಿಕೆಟರ್ಸ್. ಬೆಸ್ಟ್ ಬ್ಯಾಟ್ಸ್ಮನ್ ಜಗ್ಗ
91 ಓಟವನ್ನು ದಾಖಲಿಸಿರುವಂತಹ ಆಟಗಾರ ತಂಡವಾಗಿ ಹೊರಹೊಮ್ತಾ ಇದೆ ರಾಯಲ್ ಕ್ರಿಕೆಟರ್ಸ್ ಹೊರನಾಡು. ಈ ತಂಡದ ಆಟಗಾರರು ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಒಂದು ನಿಮಿಷ, ತಂಡದ ನಾಯಕರಾಗಿರ್ತಕ್ಕಂತಹ ಅಶ್ವಥ್ ಅವರು ಒಂದೆರಡು ಮಾತುಗಳನ್ನ ಮಾತಾಡೋದು. FPL ಸೀಸನ್ 4 ತುಂಬಾ 6ನೇ ಸೀಸನ್ ಸೂಪರ್ ಆಗಿತ್ತು. ಮತ್ತೆ ಏನಂದ್ರೆ ಒಂದು ಒಳ್ಳೆ ಮ್ಯಾಚ್ ನ ಕೈಚಲ್ಲಿದ್ವಿ. ಹೇಳಕ್ಕೆ ಬೇಜಾರಾಗ್ತಿದೆ, ನಮ್ಮಿಂದನೇ ಮ್ಯಾಚ್ ಹೋಯ್ತು. ಅನಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ನಮ್ಮ ಟೀಮ್ ಓನರು. ಮೊದಲಿಗೆ ಅವ್ರಿಗೆ ಸ್ವಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಟೀಮಿನ ಎಲ್ಲ ಆಟಗಾರರು ಬಹಳಷ್ಟು ಸಪೋರ್ಟಿವ್ ಆಗಿದ್ರು. ಹಾಗೇನೆ ನಮ್ಮ ಅಣ್ಣ ಕೂಡ ಒಬ್ಬ ಸುಶೀಲ್ ಅಂತ ಹೊಸದಾಗಿ ಇಲ್ಲಿ ಈ ಕಡೆ ಪರಿಚಯ ಮಾಡ್ತಾ ಇದ್ದೀನಿ. ಹಳೆ ಆಟಗಾರ, ಇಲ್ಲಿ ಭಾರಿ ಹೆಸರನ್ನ ಮಾಡಿದ ಆಟಗಾರ ಕೂಡ. ಅವರಿಗೂ ಸಾರಿ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ನನ್ನಿಂದಾನೇ ಮ್ಯಾಚ್ ಹೋಗಿದೆ. ಸಾರಿ ಸುಶಿ, ಮತ್ತೆ ನಮ್ಮ ಟೀಮ್ಮೇಟ್ಸ್ಗೆ ಹಾಗೆ ಎಲ್ಲರಿಗೂ ಸಾರಿ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಮೊಟ್ಟೆ ಬಹಳಷ್ಟು ಭಾರಿ ಕಷ್ಟಪಟ್ಟು ಈ ಒಂದು ಟೂರ್ನಮೆಂಟ್ ನ ಆಯೋಜನೆ ಮಾಡಿದ್ದಾನೆ, ಸೂಪರ್ ಆಗಿ ನಡೆಸಿದ್ದಾರೆ. ಥ್ಯಾಂಕ್ ಯು. ಸ್ಥಾನವನ್ನು ಪಡ್ಕೊಳ್ತಾ ಇರುವಂತ ರಾಯಲ್ ಕ್ರಿಕೆಟರ್ಸ್ ಹೊರನಾಡು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಣ್ಣ ರಾಯಲ್ ಆಟಗಾರರು ಒಂದು 2 ನಿಮಿಷ ಇರಿ. ಈ ಒಂದು ಪ್ರಶಸ್ತಿನ ರಫೀಕ್ ಕಿರಪಲ್ಲು, ಮೋಹಿತ್ ಮೋನಪ್ಪ ಹಾಗೆ ಮೋಹನ್ ಯಡೂರು, ರಫೀಕ್ ಕಿರಪಲ್ಲು ಹಾಗೆ ಮೋಹಿತ್ ಮೋನಪ್ಪ ಅವುಗಳು ಬಂದು ರಾಯಲ್ ಆಟಗಾರರೇ, ರಾಯಲ್ ಕ್ರೀಡಾ ಹೊರನಾಡು ಆಟಗಾರರೇ. ಇನ್ನು ಟ್ರೋಫಿ ಡಿಸ್ಟ್ರಿಬ್ಯೂಷನ್ ಮುಗಿದಿಲ್ಲ. ತಮಗೆ ಟ್ರೋಫಿಯನ್ನು ಕೊಡುವಂತ ಟೈಮ್ನಲ್ಲಿ ಇತರ ಆಟಗಾರರು ಚಪ್ಪಾಳೆಯನ್ನು ಕೊಟ್ಟಿದ್ದಾರೆ. ಅವುಗಳು ಇರಬೇಕು ದಯಮಾಡಿ. ಅಭಿನಂದನೆಗಳು. ಈ ಒಂದು ಟೂರ್ನಮೆಂಟ್ ಕುರಿತಾಗಿ ದೊಡ್ಡ ನಾಯಕರಾಗಿರುವಂತಹ ಶರತ್ ಅವರೇ ಒಂದೆರಡು ಮಾತುಗಳನ್ನ. ಸೀಸನ್ 4ನ ಒಂದು ಉತ್ತಮ ರೀತಿಯಾಗಿ ಆರ್ಗನೈಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಮೊದಲನೇ ದಿನದಿಂದ ಕೂಡ ಲೆಜೆಂಡ್ಸ್ ಅಂತ ಹೇಳಿ ಒಂದು ಉತ್ತಮ ರೀತಿಯಾಗಿ ಕೂಡ ಎಲ್ಲೂ ಬೇರೆ ಕಡೆ ಮಾಡದೇ ಇರುವಂತಹ ಒಂದು ಸ್ಪೆಷಲ್ ಫಾರ್ಮೆಟ್ ಅಲ್ಲಿ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ ಸಂದೀಪ್ ಅಣ್ಣನವರು. ಇದಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಈ ಒಂದು ಟೂರ್ನಮೆಂಟ್ ಅಲ್ಲಿ ನಮಗೆ ಆಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ, ಅದೇ ರೀತಿ ನಮ್ಮ ಒಂದು ವಿಜಯ ವಾರಿಯರ್ಸ್ ತಂಡದ ಮಾಲೀಕರಾದಂತಹ ಪ್ರಮೋದ್ VS, ವಿಜಯ ಬಾಯ್ಸ್ ಬೆಂಗಳೂರು ಇವರಿಗೂ ಕೂಡ ಈ ಒಂದು ಕ್ಷಣದಲ್ಲಿ ಅವ್ರನ್ನ ನೆನಪು ಮಾಡಿಕೊಂಡು ಅವರಿಗೂ ಸಹ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಎಲ್ಲಾ ಪಂದ್ಯಾಟದಲ್ಲೂ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಆಟಗಾರರು ಚೆನ್ನಾಗಿ ಆಡಿದ್ದಾರೆ. ವಿನ್ನರ್ಸ್ ಆಗಿರುವಂತಹ RK ಫ್ರೆಂಡ್ಸ್, ರನ್ನರ್ಸ್ ಆಗಿರುವಂತಹ ಏಕದಂತ, ಅದೇ ರೀತಿ ನಮ್ಮ ಟೀಮ್ಗೂ ಕೂಡ ಅದೇ ರೀತಿ 4th ಪ್ಲೇಸ್ ಅಲ್ಲಿರುವಂತಹ ರಾಯಲ್ ಕ್ರಿಕೆಟರ್ಸ್ ಹೊರನಾಡು ಈ ಒಂದು ತಂಡಕ್ಕೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನೊಂದು 2 ಮಾತನ್ನು ಮುಗಿಸುತ್ತೇನೆ. ವಿಭಾಗಗಳಲ್ಲಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನ ತೋರ್ಪಡಿಸಿರುವಂತಹ ಆಟಗಾರನಿಗೆ ನಾವು ನೀಡುವಂತಹ ಗೌರವ, ಅದುವೇ ಮ್ಯಾನ್ ಆಫ್ ದಿ ಸೀರೀಸ್. ನಮ್ಮ ಈ ಒಂದು ಟೂರ್ನಮೆಂಟಿನ ಮ್ಯಾನ್ ಆಫ್ ದಿ ಸೀರೀಸ್ ಆಗಿ ಹೊರಹೊಮ್ತಾ ಇದ್ದಾರೆ. ನಾವು ನಿಮಿಷ ಚೂರು ಡೌನ್ ಮಾಡಿ. ನಮ್ಮ ಟೂರ್ನಮೆಂಟಿನ ಮ್ಯಾನ್ ಆಫ್ ದಿ ಸೀರೀಸ್ ಆಗಿ ಹೊರಹೊಮ್ತಾ ಇದ್ದಾರೆ. ಎನಿಗೆ ಸಸ್ none other than ಶರತ್ ಬಾಲೂರು from team RK Friends. 91 ಓಟಗಳ ಜೊತೆಗೆ 13 ವಿಕೆಟ್ಸ್ ಪಡ್ಕೊಂಡಿರುವಂತಹ ಆಟಗಾರ ಸುಧೀರ್ ಎಳಂದೂರು ಹಾಗೆ ರಮೇಶ್ ಬಿಡ್ಲಾ ಯಡೂರು ನಾವುಗಳು ಕೂಡ ಬಂದು ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಬೇಕಾಗಿ ತಮ್ಮಲ್ಲೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಟೂರ್ನಮೆಂಟಿನ ಮ್ಯಾನ್ ಆಫ್ ದಿ ಸೀರೀಸ್ ಆಟಗಾರ ಶರತ್ ಬಾಲೂರು 91 ಓಟಗಳು ಜೊತೆಗೆ 13 ವಿಕೆಟ್ಸ್ ಗಳನ್ನು ಕೂಡ ಪಡ್ಕೊಂಡಿರುವಂತಹ ಎಸೆತಗಾರರಿಗೆ ದಾಂಡಿಗತನ, ಕ್ಷೇತ್ರ ರಕ್ಷಣೆ ಜೊತೆಗೆ ತಂಡದ ಕ್ಯಾಪ್ಟನ್ಸಿ 4 ವಿಭಾಗಗಳನ್ನು ಕೂಡ ಸಕಲವಾಗಿ ಅತ್ಯುತ್ತಮವಾಗಿ ನಿಭಾಯಿಸಿರುವಂತಹ ಆಟಗಾರ ಶರತ್ ಅವರು. ಮುಂದಿನ ಪ್ರಶಸ್ತಿ ಬಹುಶಃ ನಮ್ಮ ಒಂದು ಟೂರ್ನಮೆಂಟ್ನಲ್ಲಿ 14 ತಂಡಗಳ ಪೈಕಿ ಫೈನಲ್ ಪಂದ್ಯವನ್ನ 2 ತಂಡಗಳು ಆಡಿದ್ವು. ಆ ನಿಟ್ಟಿನಲ್ಲಿ ಚಾಂಪಿಯನ್ ಪಟ್ಟಗಳಿಗೆ ಹೋರಾಟವನ್ನು ಮಾಡಿಕೊಂಡಿದ್ದಂತ 2 ತಂಡಗಳ ಪೈಕಿ ನಮ್ಮ ಈ ಒಂದು ಟೂರ್ನಮೆಂಟ್ನಲ್ಲಿ ರನ್ನರ್ಸ್ ಆಗಿ ಹೊರಹೊಮ್ತಾ ಇದೆ ಏಕದಂತ ಕಳಸ. ಈ ತಂಡದ ಎಲ್ಲ ಆಟಗಾರರು ಬಂದು ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಒಂದು ಪ್ರಶಸ್ತಿ ಹಾಕಿದ ಕಲಂದರ್ ಹಾಗೆ ರಫೀಕ್ ಅವರೇ ಅವುಗಳು ನೀಡಿ ಮಾಡ್ತಾ ಇದ್ದಾರೆ. ನಾವು 1 ನಿಮಿಷ ಈ ಒಂದು ಟೂರ್ನಮೆಂಟ್ ನ ಕುರಿತಾಗಿ ರನ್ನರ್ಸ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ಕೇಶವ್ ಅವರು 1-2 ಮಾತುಗಳನ್ನ ಮಾತಾಡಬೇಕು.
ಅವ್ರು ಮಾತಾಡ್ತಾರೆ ಕೇಶವಣ್ಣ ಮಾತಾಡೋದು. ಫ್ರೆಂಡ್ಸ್ ಇರಬೈ ಇವರ ಆಶಯ ನಡೆದಂತಹ ಸೀಸನ್ 4 ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ವೇದಿಕೆ ಮುಂಭಾಗಲಿರುವಂತಹ ಅತಿಥಿ ಗಣ್ಯರೇ ಹಾಗೂ ಕ್ರೀಡಾಪಟುಗಳೇ, ಕ್ರೀಡಾ ಪ್ರೇಕ್ಷಕರೇ, ಇದೊಂದು ಉತ್ತಮವಾದ ಒಂದು ಕ್ರೀಡಾಕೂಟ. ತುಂಬಾ ಅಚ್ಚುಕಟ್ಟಾಗಿ ಕ್ರೀಡಾಕೂಟ ನಡೆಸಿಕೊಟ್ರು. ಅದೇ ರೀತಿ ನಾವು ಒಂದು ಸತತ 6 ಪಂದ್ಯವನ್ನು ಜಯಿಸಿದ್ವಿ. ಆದ್ರೆ ಏನೋ ನಮ್ಮ ಒಂದು ಬ್ಯಾಡ್ ಲಕ್ ಅನ್ಸುತ್ತೆ, ಇದೊಂದು ಪಂದ್ಯವನ್ನ ಕೈ ಚೆಲ್ಲಿದ್ವಿ. ನಮ್ಮಿಂದಲೇ ನಾವೊಂದು ಈ ಪಂದ್ಯವನ್ನ ಕೈ ಚೆಲ್ಲಿದ್ವಿ. ಆದ್ರೆ ನಾವು ಸೋತಿದೀವಿ ಅಂತ ಹೋಗ್ತಾ ಇಲ್ಲ. ಒಂದೊಂದು ದಿನಗಳಲ್ಲಿ ನಾವು ಇನ್ನೊಂದು ಪ್ರಥಮ ಬಹುಮಾನವನ್ನು ಗೆಲ್ತೀವಿ ಅಂತ ಹೇಳ್ತಾ, ಗೆದ್ದವರು ಹಿಗ್ಬಾರ್ದು, ಸೋತವರು ಹಿಗ್ಬಾರ್ದು ಅಂತ ಹೇಳ್ತಾ ಈ ಒಂದೆರಡು ಮಾತ್ರ ಅವಕಾಶ ಕೊಟ್ಟು ತಮಗೆಲ್ಲ ಒಂದಿಸ್ತಾ ನನ್ನ ಮಾತ್ರ ಮುಗಿಸಿದೆ. ಜೈ ಹಿಂದ್. ಧನ್ಯವಾದಗಳು. ಚಪ್ಪಾಳೆ ಕೊಡಿ. ಬಹುಶಃ ಆಗಿರುವಂತಹ ಲೀಗ್ ಮ್ಯಾಚಸ್ ಗಳಲ್ಲಿ 6 ಪಂದ್ಯಾಟವನ್ನು ಕೂಡ ಜಯಿಸಿಕೊಂಡು 7ನೇ ಪಂದ್ಯಾಟವನ್ನು ಕೂಡ ಜಯಿಸಿಕೊಂಡು ಫೈನಲ್ ಅಲ್ಲಿ ಬಹುಶಃ ಆ ಪಂದ್ಯಾಟವನ್ನು ಕೈಚಿಕೊಂಡು ಈ ವರ್ಷ ರನ್ನರ್ಸ್ ಆಗಿ ಹೋಗಿರ್ತಕ್ಕಂತಹ ಏಕದಂತ ಕಲ್ಮಕ್ಕಿ ಎಲ್ಲ ಆಟಗಾರರು ಚಪ್ಪಾಳೆ ಕೊಟ್ಟಿದ್ದಾರಲ್ವಾ. ಆ ನಿಟ್ಟಿನಲ್ಲಿ ಇದೀಗ ಇಲ್ಲಿ ಇರತಕ್ಕಂತ ಒಂದು ಟ್ರೋಫಿಗಾಗಿ 14 ತಂಡಗಳು ಸೆಣಸಾಟವನ್ನು ಮಾಡಿದ್ರು. ಆ ಒಂದು ಟ್ರೋಫಿ ಚಾಂಪಿಯನ್ಸ್ ಪಟ್ಟಕ್ಕಾಗಿ 14 ತಂಡಗಳ ಪೈಕಿ ಒಂದು ತಂಡ ಈ ಬಾರಿಯ HPL ಸೀಸನ್ 4ರ ಚಾಂಪಿಯನ್ಸ್ ತಂಡವಾಗಿ ಹೊರಹೊಮ್ಮುತ್ತಾ ಇದೆ. ಈ ವರ್ಷದ ಚಾಂಪಿಯನ್ಸ್ ತಂಡ RK ಫ್ರೆಂಡ್ಸ್. ದಯಮಾಡಿ ತಂಡ ಎಲ್ಲ ಆಟಗಾರರ ಪ್ರವೇಶನ ಪಡೆದುಕೊಳ್ಳಲು ತಮ್ಮ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪ್ರಶಸ್ತಿಯನ್ನು ವಿನಯ ಕ್ರಿಕೆಟರ್ಸ್ನ ಎಲ್ಲ ಹಿರಿಯ ಆಟಗಾರರು ಹಾಗೆ ಎಲ್ಲ ನಮ್ಮ ಅತಿಥಿ ಅಭ್ಯಾಗತರುಗಳು ನೀಡಿ ಗೌರವಿಸಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಒಂದು ನಿಮಿಷ ಕ್ಯಾಪ್ಟನ್, ಈ ಒಂದು ಪಂದ್ಯದ ಕುರಿತಾಗಿ ತಂಡದ ಕ್ಯಾಪ್ಟನ್ ಆಗಿರ್ತಕ್ಕಂತಹ ಶರತ್ ಒಂದೆರಡು ಮಾತಾಡಿ. ಈ ಪಂದ್ಯಾಕೂಟನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಆಮೇಲೆ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. 3 ದಿನ ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ಲೆಜೆಂಡ್ಸ್ ಟ್ರೋಫಿ ಅಂತ ಹೇಳ್ಬಿಟ್ಟು ಹಳೆ ಪ್ಲೇಯರ್ಸ್ ಅನ್ನ ಇಲ್ಲಿ ಕರ್ಸಾಡ್ಸಿದ್ದು ಅದೊಂದು ತುಂಬಾ ಖುಷಿ ವಿಚಾರ. ಅದೊಂದು ಎಲ್ಲರೂ ಹಳೆ ಪ್ಲೇಯರ್ಸ್ ಬಂದು ಆಡಿರೋದು. ಹಳೆ ಕ್ರಿಕೆಟ್ ಅಂದ್ರೆ ಅದೇನೋ ಒಂಥರ ಗೋಜಿತ್ತು. ಅದೇ ತರ ಈಗಿನ ಪ್ಲೇಯರ್ಸ್ ಅದೇ ತರ ಆಡ್ತಾ ಇದ್ದಾರೆ. ಅವರಿಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಆಮೇಲೆ ನಮ್ ಕಡೆಯಿಂದ ಬೇರೆ ಯಾರಿಗೆ ಬೇಜಾರಾಗಿದ್ರು ನಮ್ಮ ಟೀಮ್ ಕಡೆಯಿಂದ ನನ್ನ ಕಡೆಯಿಂದ ಸಾರಿ, ಸ್ಪೆಷಲಿ ಯತೀಶ್ ಹಂಗೆ ಸಾರಿ ಕೇಳ್ತಾ ಇದ್ದೀನಿ. ನನ್ನ ಕಡೆಯಿಂದ ತಪ್ಪಾಗಿದೆ, ಸಾರಿ. ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ಇದೇ ತರ ಕಂಟಿನ್ಯೂ ಆರ್ಗನೈಸ್ ಮಾಡ್ತಾ ಇರಿ ಯಾವಾಗ್ಲೂ. ಥ್ಯಾಂಕ್ ಯು. ಇವೇ ಬೈಲ್ ಸಂದೀಪ್. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಕುರಿತಾಗಿ ತಂಡದ ಕ್ಯಾಪ್ಟನ್ RK ಫ್ರೆಂಡ್ಸ್ ಗಳ ಕ್ಯಾಪ್ಟನ್ ಶರತ್ ಅವರು ಬಹಳಷ್ಟು ಮೆಚ್ಚುಗೆ ಮಾತುಗಳನ್ನಾಡಿದ್ದಾರೆ. ಅವರಿಗೆ ಧನ್ಯವಾದಗಳ ಜೊತೆಗೆ ಈ ವರ್ಷದ HPL ಸೀಸನ್ 4ರ 4ನೇ ಅವತರಣಿಕೆಯ ಚಾಂಪಿಯನ್ಸ್ ತಂಡ RK ಫ್ರೆಂಡ್ಸ್ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದಾರೆ. ತಮ್ಮೆಲ್ಲ ಆರ್ಗನೈಸರ್ಸ್ ಕೂಡ ವೇದಿಕೆ ಮೇಲೆ ಹೋಗಿ ಸರ್. ತಮ್ಮಿಂದ ಈ ಒಂದು ಟೂರ್ನಮೆಂಟ್ ಈ ರೀತಿಯ ಅಭೂತಪೂರ್ವ ಯಶಸ್ಸನ್ನು ಪಡೆದುಕೊಳ್ತಾ ಇದೆ. ಚಾಂಪಿಯನ್ಸ್ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸ್ತಾ ಇದೆ. ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಜೊತೆಗೆ ಇವತ್ತಿನ ದಿನ ಆಗಿರ್ತಕ್ಕಂಥ ಪಂದ್ಯಾಟದಲ್ಲಿ ಕೂಡ ನಮ್ಮ RCB 9 ವಿಕೆಟ್ಸ್ ಗಳ ಜಯವನ್ನು ದಾಖಲಿಸ್ತಾ ಇದೆ. ಆ ತಂಡಕ್ಕೆ ಕೂಡ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಜೊತೆಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಮಾಡಿರ್ತಕ್ಕಂತಹ ನಮ್ಮೆಲ್ಲ ಅತಿಥಿ ಅಭ್ಯಾಗತಗಳಿಗೆ ಕೂಡ ನಾವುಗಳು ನಮ್ಮ ಸಂಘಟಕರ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಜೊತೆಗೆ ನಮಗೆ 4 ದಿನಗಳ ಕಾಲ ಊಟದ ವ್ಯವಸ್ಥೆಯಲ್ಲಿ ನಮಗೆ ಊಟವನ್ನು ಒಳಗೊಂಡಿರುವಂತಹ ಈ ಭಾಗದ ಎಲ್ಲ ಅಡಿಗೆ ಸಿಬ್ಬಂದಿಗಳಿಗೆ ಹಾಗೆ ಸಮಸ್ತ ಬಾಲ್ ಬಾಯ್ಸ್ಗಳಿಗೆ ಹಾಗೆ ಹಿರಬೈಲ್ನ ಸಮಸ್ತ ಜನತೆಗೆ ನಾವು ಫ್ರೆಂಡ್ಸ್ ಹಿರಬೈಲೂರ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸಿಕೊಳ್ತಾ ಈ ಒಂದು ಪಂದ್ಯಕೂಟಕ್ಕೆ
ಅದೇ ರೀತಿ ಬಿರಿಯಾನಿಯ ವ್ಯವಸ್ಥೆ ಮಾಡಿಕೊಟ್ಟಂತಹ ನಮ್ಮ ಈ ಭಾಗದ ಎಲ್ಲ ಆರ್ಗನೈಸರ್ಸ್ಗಳು ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿದ ಈ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಟೂರ್ನಮೆಂಟ್ಗೆ ಅಂತಿಮ ಹಂತದ ತೆರೆಯನ್ನು ಎಳಿತಾ ಇದ್ದಾವೆ. ನಮಗೆ ಸಹಕರಿಸಿಕೊಂಡಿರುವ ಎಲ್ಲ 14 ತಂಡಗಳ ಆಟಗಾರರು ಹಾಗೆ ಮಾಲಕರು, ಅಂಪೈರ್ಸ್, ಕಮೆಂಟೇಟರ್ಸ್, ಸ್ಕೋರರ್ಸ್ ಎಲ್ಲರಿಗೂ ಕೂಡ ನಾವು ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಒಂದು ಅಭೂತಪೂರ್ವ ಯಶಸ್ಸನ್ನು ಕಂಡಿರ್ತಕ್ಕಂಥ ಅಭಿನಂದನೆಗಳು. ಆ ನಿಟ್ಟಿನಲ್ಲಿ ನಮಗೆ ಸಹಕರಿಸಿರುವ ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ನಾವುಗಳು ಧನ್ಯವಾದಗಳನ್ನು ಸಮರ್ಪಿಸಿದ ಈ ಒಂದು ಅಭೂತಪೂರ್ವ ಯಶಸ್ಸನ್ನು ಕಂಡಿರುವಂತಹ ಟೂರ್ನಮೆಂಟ್ಗೆ ಅಂತಿಮ ಹಂತದ ತೆರೆ ನೀಡುತ್ತಾ ಇದ್ದೇವೆ. ಸಮಸ್ತರಿಗೂ ಸರ್ವರು ಕೂಡ ಶುಭವಾಗಲಿ. ಶುಭರಾತ್ರಿ. ಜೈ ಕನ್ನಡ ಮಾತೆ, ಜೈ ಭುವನೇಶ್ವರಿ. ಅದೇ ರೀತಿ ನಮಗೆ ಬಾಲ್ ಬಾಯ್ಸ್ ಕಾರ್ಯವನ್ನ ನಿರ್ವಹಿಸಿರುವಂತ ಎಲ್ಲ ನಮ್ಮ ಮಕ್ಕಳು, ಹಿರೇಬೈಲು ಪರಿಸರದ ಎಲ್ಲ ನಮ್ಮ ಪುಟಾಳಿಗಳು ದಯಮಾಡಿ ಬಂದು ಈ ಒಂದು ಪದಕಗಳನ್ನು ಪಡೆದುಕೊಳ್ಳಬೇಕಾಗಿ ನಮ್ಮನ್ನು ಸೂಚನೆ ಕೊಡ್ತಾ ಇದ್ದಾರೆ. ಚೂರಿ ಕಡೆ ಬಾಕಿ ಎಲ್ಲ ಚೂರು ಕೆಳ ಬನ್ನಿ. ಸಂತು, ಇವಾಗ HPL ಲೀಗ್ 4 ದಿವಸದ್ದು ಇವತ್ತಿಗೆ ಮುಕ್ತಾಯಗೊಂಡಿದೆ. ಫ್ರೆಂಡ್ಸ್ ಹಿರೇಬೈಲ್ ಇವರ ಸಾರಥ್ಯದಲ್ಲಿ ನಡೆದು ಬಂದಂಥ HPL ಲೀಗ್ ಸೀಸನ್ 4 ಲೀಗ್ ಮಾದರಿಯ ನಾಕೌಟ್ ಪಂದ್ಯಾವಳಿ ಏನು ಅದ್ದೂರಿಯಾಗಿ ನಡೆದು ಅದ್ದೂರಿಯಾಗಿ ಮುಕ್ತಾಯ ಆಯಿತು. ಮತ್ತೆ ಇಲ್ಲಿ ಈ ಪಂದ್ಯದಲ್ಲಿ ಗೆದ್ದಂತ ಫ್ರೆಂಡ್ಸ್ ನಮ್ಮ ಕಡೆಯಿಂದ ಅಭಿನಂದನೆಗಳು. ಹಾಗೆ ರನ್ನರ್ ಅಪ್ ಆಗಿರುವಂತಹ ಏಕದಂತ ಈ ತಂಡಗಳಿಗೂ ಕೂಡ ಅಭಿನಂದನೆಗಳು. ಮತ್ತೆ ಆಡಿದಂತ ಎಲ್ಲ ಆಟಗಾರರಿಗೂ ಕೂಡ ಅಭಿನಂದನೆಗಳು, ಧನ್ಯವಾದಗಳು. ಎಲ್ಲ ಪ್ರೇಕ್ಷಕರು ಇನ್ನೂ ಹೆಚ್ಚಾಗಿರ್ಲಿ, ಹೌದು, ಇನ್ನೂ ಹೆಚ್ಚಿನ ಟೂರ್ನಮೆಂಟ್ಗಳು ನಡೀಲಿ. ಹಾಗೆ ಮುಖ್ಯವಾಗಿ ಇನ್ನೊಂದು ಹೇಳಲೇಬೇಕು, ನಮ್ಮ ಬೆಳಗಲಿ ಸರ್ಕಾರಿ ಪ್ರೌಢಶಾಲೆ ಹಿರೇಬೈಲ್ ಈ ಒಂದು ಟೂರ್ನಮೆಂಟ್ ಏನು ಇಷ್ಟು ಅಚ್ಚುಕಟ್ಟಾಗಿ ನಡೀಬೇಕಾದ್ರೆ ಇಲ್ಲಿ ಒಂದು ಅಂಕಣ ಕಾರಣ ಆಗ್ತದೆ. ಹಾಗಾಗಿ ಈ ಅಂಕಣ ಇನ್ನೂ ಕೂಡ ಒಂದಷ್ಟು ಕಾಮಗಾರಿಗಳು ಬಾಕಿ ಇದೆ ಅಂತ ಹೇಳ್ತಾರೆ. ಅದು ಕೂಡ ಆದಷ್ಟು ಬೇಗ ಅದು ಏನು ಗ್ರೌಂಡಿಗೆಲ್ಲ ಇನ್ನು ಕೆಲವುದು ಕಾಮಗಾರಿ ಏನಿದೆ ಅಲ್ಲ, ಆದಷ್ಟು ಬೇಗ ಅದು ಪೂರ್ತಿ ಆಗಲಿ. ಆ ಗ್ರೌಂಡ್ ಏನು ಈಗ ಸ್ವಲ್ಪ ಚಿಕ್ಕದಾಗಿದೆ, ಆದರೆ ಇನ್ನೂ ಸ್ವಲ್ಪ ದೊಡ್ಡದಾಗಲಿ, ಇನ್ನಷ್ಟು ಹೆಚ್ಚಿನ ಕ್ರೀಡಾಕೂಟಗಳು ಹೀಗೆ ಸಾಕ್ಷಿ ಆಗಲಿ. ಮತ್ತು ಪಬ್ಲಿಕ್ ಒಂದು ಈ ಥರ ಗ್ರೌಂಡ್ ಎಲ್ಲ ಕೊಟ್ಟು ಒಂದು ಅನುಕೂಲ ಮಾಡಿ ಕೊಡ್ತಿರುವಂಥ ಶಾಲೆಗೂ ಕೂಡ ಬೆಳಗಲಿ ಸರ್ಕಾರಿ ಪ್ರೌಢಶಾಲೆ ಹಿರೇಬೈಲ್ಗೂ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತು ಈ ಮ್ಯಾಚ್ನಲ್ಲಿ ಏನು ತೋರಿಸಿದ್ವಿ ಏನು ಬಿಟ್ಟಿದ್ವಿ ನಮಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮದು ಕೂಡ ಈ ಟೀಮ್ ಇದ್ದಿದ್ದರಿಂದ ನಮ್ಗೆ ಕೂಡ ಸ್ವಲ್ಪ ಟೆನ್ಷನ್ ಆ ಕಡೆ ಈ ಕಡೆ ಅಂತ ಹೇಳಿ, ಮತ್ತು ನಾವು ಕೂಡ ಆಡಬೇಕಿತ್ತಲ್ಲ, ಹಾಗಾಗಿ ಒಂದಷ್ಟು ಮಾನಸಿಕ ಒತ್ತಡ, ಹಾಗಾಗಿ ಎಲ್ಲವನ್ನು ತೋರಿಸ್ಲಿಕ್ಕೆ ಆಗಿಲ್ಲ. ಹಾಗಾಗಿ ಯಾರು ಕೂಡ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮತ್ತೆ ಈ ವಿಡಿಯೋಸ್ ನೋಡಾದ್ಮೇಲೆ ಇಲ್ಲಿ ಆಡಿರುವಂಥ ಪ್ಲೇಯರ್ಗಳಾಗಲಿ ನಮ್ದು ವಿಡಿಯೋ ಹಾಕಲಿಲ್ಲ, ನಮ್ದು ವಿಡಿಯೋ ಮಾಡಲಿಲ್ಲ ಅಂತ ಹೇಳಿ ಇದು ಹಾಕಿದ್ರೆ 4 ದಿವಸ 4 ಎಪಿಸೋಡ್ ಹಾಕ್ಬೇಕಾಗ್ತದೆ ನಾವು. ಹಾಗಾಗಿ 4 ದಿವಸ ಅರ್ಧ ಗಂಟೆಗೆ ಒಂದು ಎಪಿಸೋಡ್ ಬಿಡಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ವಿ. ಮತ್ತೆ ನಮ್ದು ಕೂಡ ಒಂದು ಭಾರಿ ಹರಸಾಹಸ ಪಟ್ಟಿದ್ವಿ ಫಸ್ಟ್ ಟ್ರೋಫಿ ಹೊಡಿಬೇಕು ನಾವು ಅಂತೇಳಿ. ನಮ್ಮ ಮೈನ್ ಪ್ಲೇಯರ್ ಒಬ್ರು ಇಂಜರಿ ಆಗಿರೋದ್ರಿಂದ ಕಿಟ್ಟಿ ಅಣ್ಣ ಅಂತೇಳಿ, ಹಾಗಾಗಿ ಸ್ವಲ್ಪ ಅಲ್ಲಲ್ಲೇ ಗೊಂದಲಗಳಾದು, ಮತ್ತೆ ಸ್ವಲ್ಪ ಜೋಶ್ ಕೂಡ ಹೋಯ್ತು ನಮಗೆ. ಆದ್ರೂ ನಮ್ಮ ಸೌರಣ್ಣ ಬಂದು ಅವರಿದ್ದು ಒಂದು ಮುನ್ನಡೆಸಿದ ರೀತಿ ಆಗಲಿ, ಮತ್ತೆ ನಮ್ಮ ತಂಡದಲ್ಲಿ ಆಡಿದ್ರು ಎಲ್ಲ ಆಟಗಾರರಿಗೂ ಅವರಿಗೂ ಕೂಡ ಧನ್ಯವಾದ ಹೇಳ್ತೀವಿ. ಈಗ ಆಡಿರೋ ಆಟಗಾರರಿಗೂ ಕೂಡ ಮತ್ತೆ ಮುಂದೆ ಆಡಲಿರೋ ಆಟಗಾರರಿಗೂ ಕೂಡ ಹೇಳ್ಬೋದು. ಇವೆಲ್ಲ ನಮ್ಮ ನಾಯಕ ಮಹಾಶಯರೇ, ಪಾಪದ ಓನರ್ಸ್ಗಳು ನಾವು. ತೋರಿಸಿ ಒಳ್ಳೊಳ್ಳೆ ಪ್ಲೇಯರ್ ಎಲ್ಲ ಬನ್ನಿ. ಹೌದು, ಮತ್ತೆ ನಮಗೂ ಕೂಡ ಈ ಸರಿ ಅಷ್ಟು ಪ್ರಾಕ್ಟೀಸ್ ಆಗ್ಲಿಲ್ಲ, ಹಾಗಾಗಿ ನಾವು ಇದರಲ್ಲಿ ಒಂದು ಸಂತೃಪ್ತಿ ತಂಡ ಅಂತ ಹೇಳಿ ನಮಗೊಂದು ಇದೊಂದು ಪ್ರೈಸ್ ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ಸೋಲೇನು ಹೊಸದಲ್ಲ, ಆದ್ರೂ ಕೂಡ ಮುಂದೊಂದು ದಿನ ಗೆಲ್ಲೇಬೇಕು, ಗೆಲ್ತೀವಿ. ಅದು ಇದೇ ಹೆಸರಿನಲ್ಲಿ, 0 ಮೆಮರೀಸ್ ಅನ್ನೋ ಹೆಸರಿನಲ್ಲಿ ಗೆಲ್ತೀವಿ ಅಂತ ಹೇಳಿ ನಂಬಿಕೆ ಉಂಟು, ನಂಬಿಕೆ ಇದೆ. ಅದಕ್ಕೆ ಎಲ್ಲ ಪ್ಲೇಯರ್ಸ್ಗಳು ಸಹಕಾರ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಕೊನೆಯದಾಗಿ ನಾವು ಹೇಳುವಂಥದ್ದು ಸಂತು ನೋಡಿ, ಈಗ ಇಲ್ಲಿ ಕ್ರೀಡಾಂಗಣದಲ್ಲಿ ಕಮೆಂಟ್ ಹೇಳುವಾಗ ಹೇಳ್ತಿರ್ತಾರೆ,
ಸೋತ್ರೆ ಈ ಕ್ರೀಡಾಕೂಟದಲ್ಲಿ ಆಡಿದ ನೆನಪು ಮಾತ್ರ ಅಂತ. ಅಲ್ಲಿ ನೆನಪು ಮಾತ್ರ, ಈಗ ಟ್ರೋಫಿ ಇರ್ತದೆ ಸಿಗ್ತದೆ, ನೆನಪು ಶಾಶ್ವತವಾಗಿ ಇರ್ತದಲ್ಲ. ಹಾಗೆ ನಾನು ಮಾಮೂಲಿ ಅದಕ್ಕೆ ಹೇಳೋದು, live each and every moment of your life because one day everything comes into zero memories ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಕ್ಕಿಂತ ಮುಂಚೆ ಈ ಒಂದು ಟೂರ್ನಮೆಂಟ್ ಏನಿದೆ ಇಷ್ಟು ಒಂದು ಚಂದವಾಗಿ ಕಾಣಬೇಕಾದ್ರೆ, ಇಷ್ಟು ಚಂದ ಮುಕ್ತಾಯಗೊಳ್ಬೇಕಾದ್ರೆ ಸಂದೀಪ್ ಮೊಟ್ಟೆ ಮತ್ತೆ ಅವ್ರ ಜೊತೆ ಏನು ಆರ್ಗನೈಸರ್ ಇದ್ರಲ್ಲ ಹಾಗೆ ಮತ್ತೆ ಅಲ್ಲಿ ಹೇಳಿದ್ರಲ್ಲ ವಿನಯ, ಹಳೆಯ ವಿನಯ ಕ್ರಿಕೆಟ್ ಅಷ್ಟೇ ತಂಡ ಇದೆ, ಎಲ್ಲರೂ ಕೂಡ ತುಂಬಾ ಸಹಕಾರ ನೀಡಿದ್ದಾರೆ. ಮುಖ್ಯವಾಗಿ ಸಂದೀಪ್ ಮೊಟ್ಟೆಗೆ ಒಂದು ದೇವರು ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಇಂಚಿನಲ್ಲ ಇನ್ನಷ್ಟು ಒಂದು ಟೂರ್ನಾಮೆಂಟ್ಗಳನ್ನ ನಡೆಸಲಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡುವ. ಬಸ್ ಸ್ವಲ್ಪ ಮುಖ ತೋರಿಸಿ. ನಮ್ಮ ಬೆನ್ಗಾವಲು ತೋರಿಸ್ಬೇಕಂದಿದ್ವಿ ದಿನ ಮೆಮೊರೀಸ್ ಹೆಸರದ್ದು ಒಂದು ಸ್ಪಾರ್ಕ್ ಇದೆ ಅಲ್ಲ ನೋಡಿ. ಬಸ್ ಮಾತಾಡಲ್ಲ ಬೆಂಕಿ. ಓಕೆ, ಜೈ.